ಆತ್ಮೀಯ 8ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ತರಗತಿನಲ್ಲಿ ನಿಮ್ಮ ಪರಿಷ್ಕೃತ ಪಠ್ಯ ಪುಸ್ತಕದಲ್ಲಿ ಅದರಲ್ಲೂ ಪಾರ್ಟ್ ಬಿ ನಲ್ಲಿ ಇರತಕ್ಕಂತಹ ಒಂದು ಪೂರಕ ಪಾಠ ಚಂದ್ರಶೇಖರ ಕಂಬಾರ ಅವರು ರಚನೆ ಮಾಡಿದ್ದಾರೆ. ಇದೊಂದು ಜನಪದ ಕತೆ. ಈ ಜಾನಪದ ಕಥೆಯ ಹೆಸರು ಸೀಮೆ ಅಂತ ಹೇಳಿ. ಈ ಒಂದು ಪಾಠದ ಕುರಿತು ಈ ದಿನದ ತರಗತಿಯಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಹೇಳ್ದೆ ಅಲ್ವಾ, ಇದೊಂದು ಜಾನಪದ ಕತೆ ಅಂತ ಹೇಳಿ. ಕತೆ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ, ಚಿಕ್ಕ ಮಕ್ಕಳಿಂದ ದೊಡ್ಡೋರ್ ತನಕ ಕೂಡ ಇಷ್ಟ ಆಗುತ್ತೆ. ಹಾಗೆ ಇದು ಕೇವಲ ಕತೆ ಮಾತ್ರ ಅಲ್ಲ, ಈ ಒಂದು ಕಥೆಯಿಂದ ನಾವು ಒಂದಷ್ಟು ಪಾಠವನ್ನ ಕೂಡ ಕಲಿಬೇಕಾದಂತಹ ಸಂದರ್ಭ ಇಲ್ಲಿ ಒದಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಈಗ ನಾವು ಈ ಪಾಠವನ್ನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ DVG ಅವರು ರಚನೆ ಮಾಡಿರ್ತಕ್ಕಂತಹ ಒಂದು ಪದ್ಯ ನನ್ಗೆ ಇಲ್ಲಿ ನೆನಪಾಗ್ತಾ ಇದೆ. ಏನದು ಪದ್ಯ ಅಂತ ಹೇಳಿ ನೋಡೋದಾದ್ರೆ, ಮರವ ಕಡಿದು ಮನ ಮನ ಮರುಗಿದರೆ ಮರಣ ಮರೆಯಾಗದು ಮಂಕುತಿಮ್ಮ ಅಂತ ಹೇಳಿ. ಎಷ್ಟು ಅದ್ಭುತವಾದಂತಹ ಸಾಲುಗಳಲ್ವಾ. ಇವತ್ತಿನ ದಿನ ನಾವೆಲ್ಲರೂ ಕೂಡ ಎಷ್ಟು ಸಂತೋಷವಾಗಿದ್ದೀವಿ ಅಂತ ಹೇಳಿದ್ರೆ ಈ ಪ್ರಕೃತಿ ಕಾರಣ. ಈ ಪ್ರಕೃತಿ ನಮ್ಗೆ ಉಸಿರಾಡೋದಕ್ಕೆ ಶುದ್ಧವಾದಂತಹ ಗಾಳಿ, ಹಾಗೆ ತಿನ್ನೋದಕ್ಕೆ ಆಹಾರ, ನೀರು, ಇದೆಲ್ಲವನ್ನ ಕೊಟ್ಟಿದೆ. ಆದ್ರೆ ಇವತ್ತಿನ ದಿನ ನಾವು ಪ್ರಕೃತಿಗೆ ಪುನಃ ವಾಪಸ್ ಏನ್ ಕೊಡ್ತಾ ಇದೀವಿ? ಏನು ಕೊಡ್ತಾ ಇಲ್ಲ. ಇವತ್ತಿನ ದಿನ ನಮ್ಮ ಸ್ವಾರ್ಥದಿಂದ ನಾವು ಪ್ರಕೃತಿಯನ್ನ ನಾಶ ಮಾಡ್ತಾ ಇದೀವಿ. ಅದರಲ್ಲೂ ಪರಿಸರದ ಜೀವನಾಡಿಗಳು ಅಂತ ಹೇಳಿ ಕರೆಸ್ಕೊಂಡಂತಹ ಮರಗಳನ್ನ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ನಾಶ ಮಾಡ್ತಾ ಇದ್ದಾನೆ. ಇದರಿಂದ ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಇಲ್ದಂಗ ಆಗ್ತಿದೆ. ಅಷ್ಟೇ ಏಕೆ, ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತಾ ಇದೆ. ಈ ರೀತಿ ಪರಿಸರದಲ್ಲಿ ಅಸಮತೋಲನ ಉಂಟಾದ್ರೆ ಏನಾಗುತ್ತೆ? ಮನುಷ್ಯ ಇದೇ ರೀತಿ ದುರಾಸೆಗೆ ಬಿದ್ರೆ ಮುಂದಿನ ದಿನಗಳು ಹೇಗಿರುತ್ತೆ ಅನ್ನೋದನ್ನ ಸುಂದರವಾದಂತಹ ಜಾನಪದ ಕಥೆಯ ಮೂಲಕ ಚಂದ್ರಶೇಖರ ಕಂಬಾರ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಮೊದಲು ಈ ಒಂದು ಪಾಠವನ್ನ ಬರೆದಿರ್ತಕ್ಕಂತಹ ಲೇಖಕರಾದ ಚಂದ್ರಶೇಖರ ಕಂಬಾರ ಇವರ ಪರಿಚಯವನ್ನ ತಿಳಿದುಕೊಳ್ಳೋಣ. ಪಾಠ ಸೀಮೆ. ಸೀಮೆ ಅಂತ ಹೇಳಿದ್ರೆ ಗಡಿ, ಪ್ರದೇಶ ಅಥವಾ ಎಲ್ಲೆ ಎನ್ನುವ ಅರ್ಥ ಬರುತ್ತೆ. ಈ ಸೀಮೆ ಅಂತಕ್ಕಂತಹ ಒಂದು ಪಾಠವನ್ನ ಬರೆದಿರ್ತಕ್ಕಂತಹ ಲೇಖಕರ ಹೆಸರು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅಂತ ಹೇಳಿ. ಚಂದ್ರಶೇಖರ ಕಂಬಾರರ ಹೆಸರನ್ನ ಎಲ್ಲರೂ ಕೂಡ ಕೇಳೇ ಇರ್ತೀರಾ. ಕನ್ನಡದ ಹೆಸರಾಂತ ಸಾಹಿತಿ ಇವರಾಗಿದ್ದಾರೆ. ಈಗ ಇವರ ಸಂಕ್ಷಿಪ್ತ ಪರಿಚಯವನ್ನ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಡಾಕ್ಟರ್ ಚಂದ್ರಶೇಖರ ಕಂಬಾರ ಇವರು ಜನವರಿ 2ನೇ ತಾರೀಕು 1937ನೇ ಇಸ್ವಿನಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೆರೆ ಗ್ರಾಮದಲ್ಲಿ ಜನಿಸಿದರು. ನೋಡಿ, ಈ ಸೀಮೆ ಅಂತಕ್ಕಂತಹವನ್ನ ಬರೆದಿರ್ತಕ್ಕಂತಹ ಲೇಖಕರ ಹೆಸರು ಚಂದ್ರಶೇಖರ ಕಂಬಾರ. ಇವರು ಜನಿಸಿದಂತಹ ದಿನಾಂಕ ಜನವರಿ 2. ಹಾಗೆ 1937ನೇ ಇಸ್ವಿನಲ್ಲಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೆರೆ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಜನಿಸಿದ್ರು. ಪ್ರಸಿದ್ಧ ಜಾನಪದ ವಿದ್ವಾಂಸರಾದಂತಹ ಕಂಬಾರರು 24 ನಾಟಕಗಳನ್ನ ರಚನೆ ಮಾಡಿದ್ದಾರೆ, 10 ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ, ಹಾಗೆ 5 ಕಾದಂಬರಿಗಳನ್ನ, ಇನ್ನು ಮುಂತಾದ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಹಾಗೆ ಚಕೋರಿ ಅಂತಕ್ಕಂಥದ್ದು ಇವರು ರಚನೆ ಮಾಡಿರ್ತಕ್ಕಂಥ ಒಂದು ಮಹಾಕಾವ್ಯ. ಹಾಗೆ ಇವರು ಬರೆದಿರ್ತಕ್ಕಂತಹ ನಾಟಕಗಳು ಅಂತ ಹೇಳಿದ್ರೆ ಸಂಗ್ಯಾ ಬಾಳ್ಯ ಅಂತ ಹೇಳಿ, ಅದ್ರ ಜೊತೆಗೆ ಜೋಕುಮಾರ ಸ್ವಾಮಿ, ಸಿರಿ ಸಂಪಿಗೆ, ಶಿವರಾತ್ರಿ, ಇದಿಷ್ಟು ಕೂಡ ಇವರು ರಚನೆ ಮಾಡಿರ್ತಕ್ಕಂಥ ನಾಟಕಗಳು. ಇನ್ನ ಕಾದಂಬರಿಗಳನ್ನ ನೋಡೋದಾದ್ರೆ ಕರಿಮಾಯಿ, ಸಿಂಗಾರಮ್ಮ ಮತ್ತು ಅರಮನೆ, ಶಿಖರ ಸೂರ್ಯ ಮುಂತಾದ ಕಾದಂಬರಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಇನ್ನ ಇವರ ಸಾಹಿತ್ಯ ಸಾಧನೆಗೆ ಇವರು ಹಲವಾರು ಪ್ರಶಸ್ತಿಗಳು ದೊರೆತಿದೆ. ಇವರಿಗೆ 2010ನೇ ಇಸ್ವಿನಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಹಾಗೇನೆ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹೀಗೆ ಮೊದಲಾದ ಪ್ರಶಸ್ತಿಗಳು ಇವರಿಗೆ ಬಂದಿದೆ. ಪ್ರಸ್ತುತ ಸೀಮೆ ಅಂತಕ್ಕಂತಹ ಒಂದು ಕಥೆಯನ್ನ ಮರವೇ ಮಮ್ಮರವೇ ಅಂತಕ್ಕಂತಹ ಒಂದು ಸಂಕಲನದಿಂದ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಆತ್ಮಹತ್ಯೆ ಅಂತ ಹೇಳಿ ಒಂದು ಕತೆ ಬರುತ್ತೆ. ಆ ಕಥೆಯಿಂದ ಪ್ರಸ್ತುತ ಸೀಮೆ ಅಂತಕ್ಕಂತಹ ಪಾಠವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾನು ಈಗಾಗಲೇ ಹೇಳಿರೋ ತರ ಸೀಮೆ ಅಂದ್ರೆ ಪ್ರದೇಶ, ಗಡಿ ಅಥವಾ ಎಲ್ಲೆ ಎನ್ನುವ ಅರ್ಥ ಬರುತ್ತೆ. ಪಾಠ 6 ಸೀಮೆ. ಡಾಕ್ಟರ್ ಚಂದ್ರಶೇಖರ ಕಂಬಾರ. ಪ್ರವೇಶ ಭಾಗವನ್ನ ನೋಡ್ಕೊಳ್ಳಿ. ಪರಿಸರದ ಜೀವನಾಡಿ ಮರಗಳಾಗಿವೆ. ಅತಿಯಾಸೆ ಸ್ವಾರ್ಥಗಳಿಂದ ಮನುಷ್ಯ ಮರಗಳನ್ನ ಕಡಿಯುತ್ತಿರುವುದು ವಿಪರ್ಯಾಸ. ಹಸಿರೇ ಉಸಿರು ಎನ್ನುವುದು ತಿಳಿದಿದ್ದರೂ ಸಕಲ ಜೀವಿಗಳಿಗೆ ಅಗತ್ಯವಾದ ಮರಗಳನ್ನ ಅವಿವೇಕದಿಂದ ಮನುಷ್ಯ ಕಡಿಯುತ್ತಾ ಆತ್ಮಹತ್ಯೆಯ ಹಾದಿಯ ಸಾಗುತ್ತಿರುವುದನ್ನ ಈ ಜಾನಪದ ಕತೆ ಮಾರ್ಮಿಕವಾಗಿ ನಿರೂಪಿಸುತ್ತದೆ. ಈಗಾಗಲೇ ಹೇಳ್ದಂಗೆ ಇದು ಒಂದು ಜಾನಪದ ಕತೆ. ಈ ಒಂದು ಕಥೆನಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಪರಿಸರದ ಬಗ್ಗೆ ಹೇಳ್ತಾ ಇದ್ದಾರೆ.
ಈ ಪರಿಸರದ ಜೀವನಾಡಿಗಳು ಅಂತ ಹೇಳಿದ್ರೆ ಮರಗಳು. ಆದ್ರೆ ಇವತ್ತಿನ ದಿನ ಮನುಷ್ಯ ಏನ್ ಮಾಡ್ತಿದ್ದಾನೆ, ತನ್ನ ಸ್ವಾರ್ಥದಿಂದ ಈ ಮರಗಳನ್ನ ನಾಶ ಮಾಡ್ತಾ ಇದ್ದಾನೆ. ಅದೇ ಇಲ್ಲಿ ವಿಪರ್ಯಾಸ. ಹಸಿರೇ ಉಸಿರು ಅಂತ ಹೇಳಿ ಎಲ್ರಿಗೂ ಕೂಡ ತಿಳಿದಿದ್ರು ಕೂಡ ಏನ್ ಮಾಡ್ತಾ ಇದ್ದಾರೆ, ಮರಗಳನ್ನ ಯಥೇಚ್ಛವಾಗಿ ನಾಶ ಮಾಡ್ತಾ ಇದ್ದಾರೆ. ಇದನ್ನ ಮನುಷ್ಯರ ಅವಿವೇಕ ಅಂತ ಹೇಳಿ ಕೂಡ ಕರೀಬಹುದು. ಕೊನೆಗೆ ಪರಿಸರ ನಾಶ ಆದ್ಮೇಲೆ ಮನುಷ್ಯ ಕೂಡ ಏನ್ ಮಾಡ್ತಾ ಇದ್ದಾನೆ, ಆತ್ಮಹತ್ಯೆಯ ಹಾದಿಯಲ್ಲಿ ಸಾಕ್ತಾ ಇರೋದನ್ನ ಈ ಒಂದು ಜಾನಪದ ಕತೆ ಮಾರ್ಮಿಕವಾಗಿ ನಮಗೆ ತಿಳಿಸುತ್ತೆ. ಬನ್ನಿ ಹಾಗಿದ್ರೆ ಕಥೆನಲ್ಲಿ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಎಲ್ರು ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೀರಿ. ಯಾರ ಹತ್ರನಾದ್ರೂ ಪಠ್ಯ ಪುಸ್ತಕ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತಕ್ಕಂಥ ಕಥೆಯನ್ನ ಗಮನ ಇಟ್ಟು ಕೇಳ್ತಾ ಹೋಗಿ. ನಮ್ಮೂರು ಶಿವಾಪುರದ ಅಂಚಿನಲ್ಲಿ. ಮರಡಿ ಶುರುವಾಗುವಲ್ಲಿ ವಿಚಿತ್ರವಾದ ಒಬ್ಬ ಮುದುಕ ಕೂತಿರುತ್ತಾನೆ. ಅವನು ಯಾವಾಗಲೂ ತಲೆಯ ಮೇಲೆ ಕೈ ಹೊತ್ತುಕೊಂಡು ಇನ್ನೇನು ಆಕಾಶ ತನ್ನ ತಲೆ ಮೇಲೆ ಹರಿದು ಬೀಳುತ್ತದೆ ಎಂಬಂತೆ ಭೀತನಾಗಿ ಕೂತಿರುವುದೇ ಅವನ ವಿಶೇಷ. ಕಥೆಯನ್ನ ಲೇಖಕರು ನಮ್ಗೆ ಹೇಳ್ತಾ ಇದ್ದಾರೆ. ನಮ್ಮೂರು ಶಿವಾಪುರದ ಅಂಚಿನಲ್ಲಿ. ನಮ್ಮೂರು ಅಂತ ಹೇಳಿದ್ರೆ ಯಾರೂರು? ಲೇಖಕರ ಊರು. ಲೇಖಕರ ಊರು ಶಿವಪುರದ ಅಂಚಿನಲ್ಲಿ. ಏನು ಬೆಳಗಾವಿ ಜಿಲ್ಲೆನಲ್ಲಿ ಅವ್ರು ಹುಟ್ಟಿದ್ರಲ್ವಾ, ಆ ಬೆಳಗಾವಿ ಜಿಲ್ಲೆ ಹತ್ರ ಇರ್ತಕ್ಕಂತಹ ಆ ಊರು ಅಂತ ಹೇಳಿದ್ರೆ ಶಿವಪುರ. ಆ ಶಿವಪುರದ ಅಂಚಿನಲ್ಲಿ ಲೇಖಕರ ಊರಿದೆ. ಅಲ್ಲಿ ಮರಡಿ ಶುರುವಾಗುವಲ್ಲಿ, ಮರಡಿ ಅಂತ ಹೇಳಿದ್ರೆ ಬೆಟ್ಟದ ಸಾಲು ಅಥವಾ ಒಂದು ಗುಡ್ಡ ಅಂತ ಹೇಳಿ ಅರ್ಥ ಬರುತ್ತೆ. ಆ ಬೆಟ್ಟದ ಸಾಲು ಅಥವಾ ಒಂದು ಸಣ್ಣ ಬೆಟ್ಟ ಶುರು ಆಗ್ತಕ್ಕಂತ ಸಂದರ್ಭದಲ್ಲಿ ಒಬ್ಬ ವಿಚಿತ್ರವಾದಂತಹ ಒಬ್ಬ ಮುದುಕ ಕೂತಿರ್ತಾನೆ. ಅವನು ಯಾವಾಗ್ಲೂ ಕೂಡ ಹೇಗ್ ಕೂತಿರ್ತಾನೆ ಅಂದ್ರೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾನಂತೆ. ಅದು ಹೇಗೆ, ಇನ್ನೇನು ಆಕಾಶ ಅವನ್ ತಲೆ ಮೇಲೆ ಬಿದ್ಬಿಡುತ್ತೇನೋ ಅನ್ನೋ ತರ ಭೀತನಾಗಿ ಅಂದ್ರೆ ಭಯದಿಂದ ಆತ ಕೂತಿರ್ತಾನೆ. ಇದೇ ಅವನ್ ವಿಶೇಷ. ನಾವು ಯಾರಾದರೂ ಆ ಕಡೆ ಸುಳಿದರೆ ಎಷ್ಟು ನಿರಾತಂಕವಾಗಿ ಅಲೆದಾಡುತ್ತೀರೋ, ಆಕಾಶ ಹರಿದು ಬೀಳುವ ವಿಚಾರ ನಿಮಗೆ ತಿಳಿಯದೆ ಎಂಬಂತೆ ಕ್ರೂರವಾಗಿ ನೋಡುತ್ತಾನೆ. ಯಾರಾದ್ರೂ ಆ ಕಡೆ ಮನುಷ್ಯರು ಹೋದ್ರು ಅಂತ ಅನ್ಕೊಳ್ಳಿ. ಮನುಷ್ಯರು ಹೋದಾಗ ಆ ಮುದುಕ ಅವ್ರನ್ನ ಹೇಗೆ ನೋಡ್ತಾನೆ ಅಂತ ಹೇಳಿದ್ರೆ, ಎಷ್ಟು ನಿರಾತಂಕವಾಗಿ ಅಲ್ದಾಡ್ತಾ ಇದ್ದೀರಲ್ಲ, ಯಾವುದೇ ರೀತಿ ಭಯ ಇಲ್ದಂಗೆ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದೀರಲ್ಲ, ಆಕಾಶ ಹರಿದು ಬೀಳುತ್ತೆ ಆ ವಿಚಾರ ನಿಮ್ಗೆ ಗೊತ್ತಿಲ್ವಾ? ಇನ್ ಸ್ವಲ್ಪ ದಿನದಲ್ಲೇ ಪ್ರಕೃತಿ ನಾಶ ಆಗುತ್ತೆ, ಈ ವಿಚಾರ ನಿಮ್ಗೆ ಗೊತ್ತಿಲ್ಲದೇನೆ ಆರಾಮಾಗಿ ಓಡಾಡ್ತಿದ್ದೀರಲ್ಲ ನೀವು ಅನ್ನೋ ರೀತಿ ಆತ ಎಲ್ಲ ಮನುಷ್ಯರನ್ನ ಕ್ರೂರವಾಗಿ ನೋಡ್ತಾ ಇರ್ತಾನೆ. ನಾವು ಅವನನ್ನ ನಿರ್ಲಕ್ಷಿಸಿ ನಡೆದರೆ ತಲೆಯ ಮೇಲಿನ ಕೈ ತೆಗೆದು ಹಣೆ ಗಿಟ್ಟಿಸಿಕೊಂಡು ಮತ್ತೆ ಅದೇ ಜಾಗದಲ್ಲಿ ಅಂದರೆ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಹಾಗೆ ಆತ ಕೂತಿರ್ತಕ್ಕಂತ ಸ್ಥಳದಲ್ಲಿ ಯಾರಾದ್ರೂ ಮುಂದೆ ಮನುಷ್ಯರು ಹೋಗ್ತಾರೆ, ಈತ ಅವರನ್ನ ನೋಡ್ತಕ್ಕಂತ ದೃಷ್ಟಿಯನ್ನ ನೋಡಿ ಅವ್ರೇನು ಈತನಿಗೆ ರೆಸ್ಪಾನ್ಸ್ ಮಾಡಿಲ್ಲ, ಆತನನ್ನ ನಿರ್ಲಕ್ಷಿಸಿದ್ರು ಅಂತ ಹೇಳಿದ್ರೆ ಮತ್ತೆ ಏನ್ ಮಾಡ್ತಾನೆ, ಆತ ತನ್ನ ತಲೆಯ ಮೇಲೆ ಕೈ ಹಿಟ್ಬಿಟ್ಟು ಅದೇ ಜಾಗದಲ್ಲಿ ಮತ್ತೆ ಆತ ಕೂತ್ಕೊಂಡು ಆಕಾಶವನ್ನೇ ಭೀತನಾಗಿ ನೋಡ್ತಾ ಇರ್ತಾನೆ. ಈಗೀಗ ಕೋಪದಲ್ಲಿ ಜುಪ್ಪರಿ ಕಿತ್ತುಕೊಳ್ಳುವುದು ಶುರುವಾಗಿದೆ. ಜುಪ್ಪರಿ ಅಂತ ಹೇಳಿದ್ರೆ ಕೆದರಿದಂತಹ ಕೂದಲು. ಈಗ ಅಸಹಾಯಕರಾದಾಗ, ಈ ಚಿಕ್ಕ ಮಕ್ಳಿಗೆ ಕೋಪ ಬಂದಾಗ, ಅಸಹಾಯಕತೆ ಇದ್ದಾಗ ಏನ್ ಮಾಡ್ತಾರೆ, ಅವ್ರಿಗೆ ಅವರೇ ತೊಂದರೆಯನ್ನ ಕೊಡ್ಕೊಂತಾರೆ, ಕೂದಲನ್ನ ಜೋರಾಗಿ ಹಿಡ್ಕೊಂಡ್ಬಿಡ್ತಾರೆ ಅಲ್ವಾ. ಅದೇ ತರ ಇಲ್ಲಿ ಈ ಮುದುಕ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಅವನ್ಗೆ ಏನಾದ್ರೂ ಕೋಪ ಬಂತು ಅಂತ ಹೇಳಿದ್ರೆ ಅವನ ಕೆದರಿದ ಕೂದಲನ್ನ ಏನ್ ಮಾಡ್ತಾನೆ, ಕಿತ್ಕೊಳ್ಳೋದಕ್ಕೂ ಕೂಡ ಶುರು ಮಾಡ್ತಾನೆ. ಸೊ ಈ ರೀತಿಯ ಆ ಮುದುಕ ಇದ್ದಾನೆ. ಒಂದು ದಿನ ನಿಮ್ಮಂತವನೊಬ್ಬ ಯಾಕೆ ಹೀಗ್ ಮಾಡ್ತಿ ಅಂತ ಸಹಾನುಭೂತಿಯಿಂದ ಕೇಳಿದಾಗ ಆತ ಹೇಳಿದ ಕತೆ ಇದು. ಈ ಯಾರೋ ನಿಮ್ಮಂತವ್ರು ನಮ್ಮಂತವ್ರು ಆ ಮುದುಕನ ಹತ್ರ ಹೋಗಿ, ಯಾಕಪ್ಪ ನೀನ್ ಈ ತರ ಮಾಡ್ತೀಯಾ, ಯಾವಾಗ್ಲೂ ಯೋಚನೆ ಮಾಡ್ಕೊಂಡು ಕೂತಿರ್ತೀಯಾ, ಯಾರಾದ್ರೂ ಮನುಷ್ಯರು ಹೋದ್ರೆ ಏನ್ರೋ ನಿಮ್ಗೆ ಯೋಚನೆನೇ ಇಲ್ವಾ, ಆಕಾಶ ಹರಿದು ಬೀಳುತ್ತೆ ಅಂತ ಹೇಳಿ ಹೇಳ್ತಿರ್ತೀಯಾ, ತುಂಬಾ ಕೋಪ ಮಾಡ್ಕೊಂಡಿರ್ತೀಯ, ನಿನ್ ಕೂದ್ಲನ್ನ ನೀನೇ ಕಿತ್ಕೊಂತೀಯ, ಯಾಕೆ, ಏನ್ ಸಮಾಚಾರ ಅಂತ ಹೇಳಿ ತುಂಬಾ ಕನಿಕರದಿಂದ ಸಹಾನುಭೂತಿಯಿಂದ ಕೇಳಿದಾಗ ಆ ಮುದುಕ ಒಂದು ಕಥೆಯನ್ನ ಹೇಳ್ತಾ ಇದ್ದಾನೆ. ಈಗ ಕತೆ ಪ್ರಾರಂಭ ಆಗುತ್ತೆ. ಆ ಮುದುಕ ಹೇಳ್ತಕ್ಕಂತ ಕತೆ ಏನು ಅಂತ ಹೇಳಿ ಕೇಳಿಸ್ಕೊಳ್ಳಿ. ಇದು ಒಂದಾನೊಂದು ಕಾಲದಲ್ಲಿ ನಡೆದ ಕಥೆಯಲ್ಲಪ್ಪ, ನಿನ್ನೆ ಮೊನ್ನೆ ನಡೆದ ಕತೆ. ಕತೆ ಅಂದ ತಕ್ಷಣ ಯಾವುದೋ ಪುರಾತನ ಕಾಲದ ಕತೆ ಅಂತ ಹೇಳಿ ಅನ್ಕೋಬೇಡಿ, ನಿನ್ನೆ ಮೊನ್ನೆ ನಡೆದಿರ್ತಕ್ಕಂತಹ ಕತೆ ಅಷ್ಟೇ. ಕತೆ ಅಂದ ಮೇಲೆ ಒಂದಾನೊಂದು ಕಾಲದಲ್ಲಿ ನಡಿಲೇಬೇಕಲ್ವಾ. ಕತೆ ಅಂತ ಹೇಳಿದ್ರೆ ಅದು ನಿಜ ಆಗಿದೆಯೋ ಸುಳ್ಳಾಗಿದೆಯೋ ಅಥವಾ ಅದು ಕಲ್ಪನೆಯೋ ಊಹೆಯೋ ಗೊತ್ತಿಲ್ಲ. ಕತೆ ಅಂದ್ಮೇಲೆ ಒಂದು ಕಾಲದಲ್ಲಿ ಅದು ನಡೆದಿರ್ಲೇಬೇಕು. ಏನೋ ನಿನ್ನ ಒಂದಾನೊಂದು ಕಾಲದಲ್ಲಿ ನಿನ್ನಂತವನೇ ಒಬ್ಬನೊಬ್ಬ ಬಡವ ಇದ್ದ. ಒಂದಾನೊಂದು ಕಾಲದಲ್ಲಿ ನಿನ್ನಂತವನೇ ಒಬ್ಬ ಬಡವ ಇದ್ದ. ಆತನ ಹೆಸರು ತಿಮ್ಮರಾಯ ಅಂತ ಹೇಳಿ. ಏನು ಆತನ ಹೆಸರು?
ತಿಮ್ಮರಾಯ ಅಂತ ಹೇಳಿ ಆತ ಒಬ್ಬ ಬಡವನಾದ್ದರಿಂದ ಹಳ್ಳಿಯಲ್ಲಿ ಮಳೆ ಇಲ್ಲದೆ ಪಟ್ಟಣಕ್ಕೆ ಹೋಗಿ ದುಡಿಯೋಣವೆಂದುಕೊಂಡು ಪಯಣವಾದ. ಹಳ್ಳಿನಲ್ಲಿ ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ, ಸಂಸಾರವನ್ನ ತೂಗ್ಸೋದೇ ಕಷ್ಟ ಆಗ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಆ ತಿಮ್ಮರಾಯನಿಗೆ ಏನಂತ ಯೋಚನೆ ಬರುತ್ತೆ ಅಂತ ಹೇಳಿದ್ರೆ, ಹೇಗಿದ್ರು ಹಳ್ಳಿನಲ್ಲಿ ಮಳೆ ಇಲ್ಲ, ನಾನು ಯಾಕೆ ಪಟ್ಟಣಕ್ಕೆ ಹೋಗಿ ದುಡಿಬಾರ್ದು ಅಂತ ಹೇಳಿ ಆತ ಪಟ್ಟಣಕ್ಕೆ ಹೋಗ್ತಕ್ಕಂಥ ನಿರ್ಧಾರವನ್ನ ಮಾಡ್ತಾರೆ. ಕೆಟ್ಟು ಪಟ್ಟಣ ಸೇರು ಅಂತಾರಲ್ಲ, ಹಾಗೆ ಇವನು ಅಷ್ಟೋ ಇಷ್ಟೋ ಕೆಟ್ಟೆ ಪಟ್ಟಣ ಹೊರಟ. ಹಿರಿಯರು ಒಂದು ಮಾತೇ ಹೇಳ್ತಾರೆ, ಕೆಟ್ಟು ಪಟ್ಟಣ ಸೇರು ಅಂತೇಳಿ. ಅಂದ್ರೆ ಹಳ್ಳಿನಲ್ಲಿ ಎಲ್ಲಾ ಪರಿಸ್ಥಿತಿ ಕೆಟ್ಟು ಹೋದ ನಂತರ ಅವರು ಹೋಗಿ ಪಟ್ಟಣಕ್ಕೆ ಸೇರಿ ಅಲ್ಲಿ ತಮ್ಮ ಜೀವನವನ್ನ ನೋಡ್ಕೊಳ್ತಾರೆ. ಅದೇ ರೀತಿ ಹಿರಿಯರ ಮಾತಿನಂತೆ ಕೆಟ್ಟು ಪಟ್ಟಣ ಸೇರು ಅಂತಾರಲ್ಲ, ಅದೇ ರೀತಿ ತಿಮ್ಮರಾಯ ಏನ್ ಮಾಡ್ದ, ಹೇಗೋ ಕಷ್ಟಪಟ್ಟು ಆತ ಪಟ್ಟಣವನ್ನ ಸೇರೋದಕ್ಕೆ ಅಂತೇಳಿ ಹೊರಟ. ಮಳೆ ಇರಲಿಲ್ಲವಾದ್ದರಿಂದ ರಣ ಬಿಸಿಲು. ಆತ ಪಟ್ಟಣಕ್ಕೆ ಹೊರಟಿದ್ದಾನೆ, ಮಳೆ ಇಲ್ಲ. ಮಳೆ ಇಲ್ದಿರಿಂದ ಆತ ನಡ್ಕೊಂಡು ಹೋಗ್ತಕ್ಕಂತ ಸಂದರ್ಭದಲ್ಲಿ ರಣ ಬಿಸಿಲು ಸುಸ್ತಾ ಇದೆ, ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು. ರೊಟ್ಟಿ ಹಂಚಿನಂತೆ ಸುಡುವ ನೆಲ ಹೇಗೆ ಕಾದಿದೆ ಅಂತ ಹೇಳಿದ್ರೆ, ರೊಟ್ಟಿ ಹೆಂಚು, ಯಾರಾದ್ರೂ ರೊಟ್ಟಿ ಮಾಡಿರೋ ಅನುಭವ ಇದ್ರೆ ಅಥವಾ ಅಮ್ಮ ರೊಟ್ಟಿ ಮಾಡುವಾಗ ನೋಡಿದ್ರೆ ನಿಮ್ಗೆ ಆ ಫೀಲ್ ಇರುತ್ತೆ. ರೊಟ್ಟಿ ಆವಾಗ ತಾನೇ ಮಾಡಿ ತೆಗ್ದಿಗ ಹಂಚು ಎಷ್ಟು ಬಿಸಿ ಇರುತ್ತೋ ಆ ನೆಲ ಕೂಡ ರೊಟ್ಟಿ ಹಂಚಿನಂತೆ ಸುಡ್ತಾ ಇದೆ. ಬಿಸಿ ಉಸಿರಿನಂತಹ ಗಾಳಿ ಅಂದ್ರೆ ಸಾಮಾನ್ಯವಾಗಿ ತಣ್ಣಗ್ ಬರುತ್ತೆ, ಆದ್ರೆ ಇಲ್ಲಿ ಗಾಳಿ ಕೂಡ ಹೇಗಿದೆ, ಬಿಸಿಯಾದಂತಹ ಗಾಳಿ ಬರ್ತಾ ಇದೆ. ಸತ್ತೇನೋ ಕೆಟ್ಟೇನೋ ಅಂತ ನಡೆದು ದಣಿದು ಹೈರಾಣಾಗಿ ಬರುತ್ತಿದ್ದ. ಹೇಗ್ ಹೋಗ್ತಾ ಇದ್ದಾನೆ ಆತ, ಅಯ್ಯೋ ದೇವ್ರೆ, ನನ್ ಗುರಿ ತಲುಪಿದ್ರೆ ಸಾಕಪ್ಪ, ನಾನು ಹೋಗ್ಬೇಕಾಗಿರೋ ಸ್ಥಳ ಮುಟ್ಟಿದ್ರೆ ಸಾಕು ಅಂತ ಹೇಳ್ಬಿಟ್ಟು ದಣಿದು ಹೈರಾಣು ಅಂತ ಹೇಳಿದ್ರೆ ಸುಸ್ತಾಗಿ ಆತ ಬರ್ತಾ ಇದ್ದ. ದಾರಿಯಲ್ಲಿ ಒಂದು ದೊಡ್ಡ ಮರ ಸಿಕ್ಕದ್ದೇ ತಡ ನೆರಳಿನಲ್ಲಿ ತಂಗಿದ. ಹೋಗೋ ಹೊತ್ತಿಗೆ ದಾರಿನಲ್ಲಿ ಒಂದ್ ಮರ ಸಿಕ್ತು. ಹೇಗಿದ್ರು ಅವನಿಗೆ ಆಯಾಸ ಬೇರೆ ಆಗಿತ್ತು. ಒಂದ್ 5 ನಿಮಿಷ ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಆ ಮರದ ಕೆಳಗಡೆ ಆತ ತಂಗುತ್ತಾನೆ. ಕರುಳನ್ನೇ ಹರಿದು ತಿನ್ನುವ ಹಸಿವು ಬಾಯಾರಿಕೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ಬಿಟ್ಟಿದೆ, ಅದ್ರ ಜೊತೆ ಬಾಯಾರಿಕೆ ಕೂಡ ಆಗಿದೆ ಅವನಿಗೆ. ಬಾಯಿ ಬಿಡುತ್ತಾ ಆ ಕಡೆ ನೋಡಿದ. ಹೊಟ್ಟೆ ಹಸಿವಾಗಿದೆ, ಬಾಯಾರಿಕೆ ಆಗಿದೆ, ಇನ್ನ ಓಡಾಡಕ್ ಅವನ ಹತ್ರ ಶಕ್ತಿ ಇಲ್ಲ. ಹಾಗಾಗಿ ಆತ ಏನ್ ಮಾಡ್ತಾ ಇದ್ದಾನೆ, ಬಾಯಿ ಬಿಡುತ್ತಾ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಮರದ ಇನ್ನೊಂದು ಬದಿಯಲ್ಲಿ ಒಬ್ಬಳು ಹಣ್ಣು ಮುದುಕಿ ತನ್ನ ನಾಯಿಯೊಂದಿಗೆ ಕೂತಿದ್ದಳು. ಆ ಕಡೆ ಈ ಕಡೆ ನೋಡ್ತಾನೆ. ಆ ಕಡೆ ಈ ಕಡೆ ನೋಡಿದಾಗ ಅಲ್ಲಿ ಒಬ್ಬ ಹಣ್ಣು ಮುದುಕಿ, ಅಂದ್ರೆ ತುಂಬಾನೇ ವಯಸ್ಸಾಗಿರ್ತಕ್ಕಂಥ ಮುದುಕಿ, ಅಲ್ಲಿ ಅವಳ ಹತ್ರ ಒಂದ್ ನಾಯಿ ಸಾಕಿರ್ತಾಳೆ. ಆ ನಾಯಿ ಜೊತೆ ಆ ಮುದುಕಿ ಅಲ್ಲಿ ಮರದ ಹತ್ರ ಕೂತಿರ್ತಾಳೆ. ತಿಮ್ಮರಾಯ ಏನ್ ಕೇಳ್ತಾನೆ ನೋಡಿ, ಗುಟುಕು ಅಂಬಲಿ ಇದ್ಯಾ ಅಜ್ಜಿ ಎಂದು ಅಂಗಲಾಚಿದ. ಪಾಪ ಹೊಟ್ಟೆ ಹಸಿವು, ಬಾಯಾರಿಕೆ, ದಣಿವು. ಹಾಗಾಗಿ ಆತ ಏನ್ ಮಾಡ್ತಾ ಇದ್ದಾನೆ, ಅಜ್ಜಿ ಹತ್ರ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾನೆ. ಗುಟುಕು ಅಂಬಲಿ ಇದೆಯಾ ಅಜ್ಜಿ ಅಂತ ಹೇಳಿ ಅಂಗಲಾಚಿ ಕೇಳ್ತಾ ಇದ್ದಾನೆ. ಯಾರ ಹತ್ರ, ಆ ತಿಮ್ಮರಾಯ ಮುದುಕಿ ಹತ್ರ ಅಂಬಲಿ ಅಂತ ಹೇಳಿದ್ರೆ ಗಂಜಿ ಅಂತ ಹೇಳಿ ಅಂಬಲಿಯನ್ನ ಕೇಳ್ತಾ ಇದ್ದಾನೆ. ಆಗ ಮುದುಕಿ ಏನ್ ಹೇಳ್ತಾ ಇದ್ದಾಳೆ ನೋಡಿ, ನಾತಿ ಸಮೀಪದ ಒಂದು ಮರ ತೋರಿಸಿ, ಆ ಮರದಲ್ಲಿ ಹಣ್ಣಿದೆ, ಹಸಿವು ತೀರುವಷ್ಟು ಹರಿದು ತಿನ್ನು ಅಂತ ಹೇಳ್ತಾಳೆ. ಯಾವಾಗ ಇವನ್ ಹೊಟ್ಟೆ ಹಸಿವು, ತಿನ್ನೋದಕ್ಕೆ ಅಂಬ್ಲಿ ಇದೆಯಾ ಅಂತ ಕೇಳಿದಾಗ ಮುದುಕಿ ಏನ್ ಹೇಳ್ತಾಳೆ ಅಂದ್ರೆ, ನಾತಿ ದೂರ ಅಂದ್ರೆ ಸ್ವಲ್ಪ ದೂರ ಅಂತ ಹೇಳಿ ಸ್ವಲ್ಪ ದೂರದಲ್ಲೇ ಒಂದು ಮರವನ್ನ ತೋರಿಸ್ತಾಳೆ. ತೋರಿಸ್ಬಿಟ್ಟು ಏನ್ ಹೇಳ್ತಾಳೆ, ಆ ಮರದಲ್ಲಿ ಹಣ್ಣಿದೆ, ನಿನ್ಗೆ ಹಸಿವು ತೀರೋ ತನಕ ನಿನ್ ಹಣ್ಣನ್ನ ತಿನ್ನು ಅಂತ ಮುದುಕಿ ಹೇಳ್ತಾಳೆ. ತಿಮ್ಮ ಈ ಮಾತು ಕೇಳಿದ್ದೇ ಎದ್ದ. ಆ ಮರದ ತುಂಬಾ ಹಣ್ಣಿದ್ದವು. ಅವಸರವಾಗಿ ಹೋಗಿ ತೃಪ್ತಿಯಾಗುವ ತನಕ ಹಣ್ಣು ತಿಂದು ಬಂದ. ಅವನಿಗೆ ತುಂಬಾನೇ ಹಶ್ವಾಗ್ಬಿಟ್ಟಿತ್ತು. ಯಾವಾಗ ಮುದುಕಿ ಆ ಮರವನ್ನ ತೋರಿಸ್ತಾಳೋ ಆಗ ಸೀದಾ ಅವನು ಆ ಮರದ ಹತ್ರ ಹೋಗ್ತಾನೆ. ಮರ ತುಂಬಾ ಹಣ್ಣು ಬಿಟ್ಟಿತ್ತು, ರುಚಿಯಾದಂತ ಹಣ್ಣು. ಅವಸರವಾಗಿ ಹೋಗಿ ಆ ಹಣ್ಣನ್ನೆಲ್ಲ ಕಿತ್ಕೊಂಡು ಆತನ ಹೊಟ್ಟೆ ಹಸಿವು ನೀಗುವಷ್ಟು, ಆತನಿಗೆ ತೃಪ್ತಿ ಆಗುವಷ್ಟು ಆತ ಹಣ್ಣನ್ನ ತಿಂದು ಬಂದು ಕೂತ್ಕೊಂಡ. ತಿಮ್ಮರಾಯ, ತೊಟ್ಟು ನೀರಿದೆಯಾ ಅಜ್ಜಿ ಎಂದ. ಈಗ ಹಣ್ಣೇನೋ ತಿಂದ, ಊಟ ಆದ್ಮೇಲೆ ಸಾಮಾನ್ಯವಾಗಿ ನೀರ್ ಕುಡಿತೀವಿ ತಾನೆ, ಆತರ ಆತ ಮುದುಕಿ ಹತ್ರ ಬಂದು ಏನ್ ಕೇಳ್ತಿದ್ದಾನೆ, ತೊಟ್ಟು ನೀರಿದ್ಯಾ, ತೊಟ್ಟು ಅಂದ್ರೆ ಸ್ವಲ್ಪ ಅಂತ ಹೇಳಿ, ಅಜ್ಜಿ ಸ್ವಲ್ಪ ನೀರಿದ್ಯಾ ಅಂತ ಕೇಳ್ತಾ ಇದ್ದಾನೆ. ಆಗ ಮುದುಕಿ ಏನ್ ಹೇಳ್ತಾಳೆ, ಹಣ್ಣಿನ ಮರದ ಆಚೆ ನಾತಿ ಸಮೀಪದ ಇನ್ನೊಂದು ಮರ ತೋರಿಸಿ. ಆಗ ಮುದುಕಿ ಏನ್ ಹೇಳ್ತಾಳೆ, ಹಣ್ಣಿನ ಮರ ತೋರಿಸಿದ್ದಲ್ವಾ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಮರ ಇದೆ, ಆ ಮರನ ಅಜ್ಜಿ ಇಲ್ಲಿ ತೋರಿಸ್ತಾ ಇದ್ದಾಳೆ. ತೋರಿಸ್ಬಿಟ್ಟು ಏನಂತ ಹೇಳ್ತಿದ್ದಾಳೆ ನೋಡಿ ಆ ಮುದುಕಿ,
ಆ ಮರಕ್ಕೆ ಕೊಡಲಿಯಿಂದ ಒಂದೇಟು ಹಾಕು, ನೀರು ಸುರಿಸುತ್ತದೆ. ಏನ್ ಹೇಳ್ತಾಳೆ ನೋಡು, ಈ ಹಣ್ಣಿನ ಮರ ಇದೆಯಲ್ಲ ಅದ್ರಿಂದ ಸ್ವಲ್ಪ ದೂರಕ್ಕೆ ಇನ್ನೊಂದು ಮರ ಇದೆ, ಅಲ್ಲಿ ಹೋಗ್ಬಿಟ್ಟು ನೀನು ಕೊಡ್ಲಿ ತಗೊಂಡು ಒಂದ್ ಏಟ್ ಹಾಕು ಆ ಮರಕ್ಕೆ, ಆ ಮರದಿಂದ ನೀರು ಸುರಿಯುತ್ತೆ, ನಿನ್ಗೆ ತೃಪ್ತಿ ಆಗುವಷ್ಟು ನೀರ್ ಕುಡಿ ಅಂತ ಹೇಳಿ ಅಜ್ಜಿ ಹೇಳ್ತಾಳೆ. ಅಜ್ಜಿಗೆ ಕೃತಜ್ಞತೆ ಹೇಳಿ ಮರದ ನೆರಳಲ್ಲಿ ಒರಗಿದ. ಸಂಜೆ ಪಟ್ಟಣಕ್ಕೆ ಹೋಗದೆ ತನ್ನ ಮನೆಗೆ ವಾಪಸ್ ಆಗುವಾಗ ಅಜ್ಜಿಗೆ ಹೇಳಿದ. ಅಜ್ಜಿ ಹೇಳಿದ ತಕ್ಷಣ ಮರದ ಹತ್ರ ಹೋಗ್ತಾನೆ, ಕೊಡ್ಲಿಯಿಂದ ಒಂದ್ ಏಟ್ ಹಾಕ್ತಾನೆ, ಸಾಕಷ್ಟು ನೀರ್ ಬರ್ತಾ ಇರುತ್ತೆ ಆ ಮರದಿಂದ. ತನ್ಗೆ ತೃಪ್ತಿ ಆಗೋ ತನಕ ನೀರನ್ನ ಕುಡಿದು ಅಜ್ಜಿ ಹತ್ರ ಬಂದು ಕೃತಜ್ಞತೆಯನ್ನ ಹೇಳ್ದ, ಅಂದ್ರೆ ಥ್ಯಾಂಕ್ಸ್ ಅನ್ನ ಹೇಳ್ದ. ಅಜ್ಜಿ ನನ್ಗೆ ಹಸಿವಾಗಿತ್ತು, ಊಟ ಕೊಟ್ಟಿದ್ದೀರಾ, ನೀರ್ ಕೊಟ್ಟಿದ್ದೀರಾ ಅಂತ ಹೇಳಿ ಅಜ್ಜಿಗೆ ಕೃತಜ್ಞತೆಯನ್ನ ಹೇಳಿ ಸಂಜೆ ವಾಪಸ್ ಅವನು ಪಟ್ಟಣಕ್ಕೆ ಹೊರಟಿದ್ದ ಅಲ್ವಾ, ಪಟ್ಟಣಕ್ಕೆ ಹೋಗೋ ಯೋಚನೆನೆ ಬಿಟ್ಬಿಟ್ಟ. ಆತ ಅಜ್ಜಿಗೆ ಏನಂತ ಹೇಳ್ತಾ ಇದ್ದಾನೆ ನೋಡಿ, ತಿಮ್ಮರಾಯ ಏನ್ ಹೇಳ್ತಾನೆ ಅಜ್ಜಿಗೆ ಅಂದ್ರೆ, ಅಜ್ಜಿ ಕುಟುಂಬ ರಕ್ಷಣೆಗಾಗಿ ಪಟ್ಟಣಕ್ಕೆ ಹೋಗೋಣ ಅಂತಿದ್ದೆ, ಆದರೆ ಅಲ್ಲಿಗಿಂತ ಇಲ್ಲಿಯೇ ಹೆಚ್ಚು ನೆಮ್ಮದಿ ಇದೆ, ಕುಟುಂಬ ಸಮೇತ ನಾನಿಲ್ಲಿ ಇರಬಹುದಾ? ಆತನಿಗೆ ಮನೆಯಲ್ಲಿ ಕಷ್ಟ ಇತ್ತು, ಬಡತನ ಇತ್ತು, ಹಾಗಾಗಿ ಜೀವನ ನಿರ್ವಹಣೆಗೆ ಆತ ಪಟ್ಟಣಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದ. ಆದ್ರೆ ಯಾವಾಗ ಈ ಹಣ್ಣಿನ ಮರ ಹಾಗೆ ನೀರು ಕೊಡ್ತಕ್ಕಂತಹ ಮರ ಇದನ್ನೆಲ್ಲ ನೋಡಿ ಆತನಿಗೆ ಏನ್ ಅನಿಸ್ತು ಅಂತ ಹೇಳಿದ್ರೆ, ಇಲ್ಲೇ ನೆಮ್ಮದಿ ಇದೆಯಲ್ಲ, ಇನ್ನ ಪಟ್ಟಣಕ್ಕೆ ಏನಕ್ಕೆ ಹೋಗ್ಬೇಕು ನಾನು ಅಂತ ಹೇಳಿ ಆತನಿಗೆ ಅನಿಸ್ತು. ಆಗ ಅಜ್ಜಿ ಹತ್ರ ಆತ ಪರ್ಮಿಷನ್ ಕೇಳ್ತಿದ್ದಾನೆ, ಅಜ್ಜಿ ನಾನು ಇಲ್ಲೇ ಇರ್ಬೋದಾ ನನ್ನ ಕುಟುಂಬ ಸಮೇತನಾಗಿ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆಗ ಮುದುಕೆ ಏನ್ ಹೇಳ್ತಾಳೆ ಗೊತ್ತಾ, ಇರಪ್ಪ ಅದಕ್ಕೇನಂತೆ. ತಿಮ್ಮರಾಯ ಹಳ್ಳಿಗೆ ಹೋಗಿ ಮಕ್ಕಳು ಮರಿ ಸಮೇತ ಅದೇ ಮರಕ್ಕೆ ಬಂದು ಹಾಜರಾದ. ಅಜ್ಜಿ ಒಪ್ಪಿಗೆ ಕೊಡ್ತಿದ್ದಂಗೆ ತಿಮ್ಮರಾಯ ಸೀದಾ ಅವ್ರ ಹಳ್ಳಿಗೆ ಹೋದ. ಹಳ್ಳಿಗೆ ಹೋಗಿ ಹೆಂಡತಿ ಮಕ್ಕಳು ಎಲ್ಲರನ್ನ ಕರ್ಕೊಂಡ್ ಬಂದು ಆ ಮರದ ಬಳಿಗೆ ಆತ ಹಾಜರಾಗ್ತಾನೆ. ಮುದುಕಿ ಈಗಲೇ ಅದೇ ಮರದಡಿ ಕೂತಿದ್ದಳು. ಈಗ್ಲೂ ಕೂಡ ಮುದುಕಿ ಅದೇ ಮರದ ಕೆಳಗಡೆ ಕೂತಿದ್ದಾಳೆ. ತಿಮ್ಮರಾಯನ ಹೆಂಡತಿ ಮಕ್ಕಳನ್ನ ನೋಡಿ ಸಂತೋಷ ಪಟ್ಟಳು. ಅವನನ್ನ ಕರೆದು ಹೇಳಿದಳು. ತಿಮ್ಮರಾಯ ಬಂದ, ಅವನ ಹೆಂಡತಿನ ಕರ್ಕೊಂಬಂದ, ಮಕ್ಕಳನ್ನ ಕರ್ಕೊಂಬಂದ, ಅವರೆಲ್ಲರೂ ಅವನ ಕುಟುಂಬವನ್ನ ನೋಡಿ ಅಜ್ಜಿಗೆ ಖುಷಿ ಆಯ್ತು. ಅಜ್ಜಿ ತಿಮ್ಮರಾಯನನ್ನ ಕರೆದ್ಬಿಟ್ಟು ಒಂದ್ ಮಾತು ಹೇಳ್ತಿದ್ದಾಳೆ. ಏನಪ್ಪ ಆ ಮಾತು ಅಂತ ಹೇಳಿದ್ರೆ, ನೋಡಪ್ಪ ಈ ಕಾಡಿನಲ್ಲಿರಬೇಕಾದರೆ ನೀನು ತಿಳಿಯಬೇಕಾದ ಒಂದಷ್ಟು ಸೀಮೆಗಳಿವೆ. ನೋಡಪ್ಪ ನೀನ್ ಈ ಕಾಡಿನಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ನಿನಗೆ ತಿಳಿದಿರ್ಲೇಬೇಕಾದಂತಹ ಒಂದಷ್ಟು ಪ್ರದೇಶಗಳಿದೆ, ಒಂದಷ್ಟು ಗಡಿಗಳಿದೆ ಅಂತ ಹೇಳಿ ಹೇಳ್ತಾಳೆ. ಸೀಮೆ ಮೀರಿ ನೀನು ಬಂದರೆ ನಿನಗೆ ಒಳ್ಳೆಯದಲ್ಲ. ನೀನೇನಾದ್ರೂ ಆ ಪ್ರದೇಶ ಬಿಟ್ಟು ಮುಂದೆ ಹೋದೆ, ಆ ಗಡಿ ದಾಟಿ ಮುಂದೆ ಹೋದೆ ಅಂತ ಹೇಳಿದ್ರೆ ಖಂಡಿತ ನಿನ್ಗೆ ಒಳ್ಳೇದಾಗಲ್ಲ, ಅದ್ರ ಜೊತೆ ನನಗೂ ಕೂಡ ಒಳ್ಳೇದಲ್ಲ. ಅದಕ್ಕೆ ಹೇಳ್ತೀನಿ ಕೇಳು ಅಕ್ಕ, ಆ ನೀರು ಕೊಡೋ ಮರ ಇದೆಯಲ್ಲ, ಒಂದ್ ಹೇಟ್ ಹಾಕಿದ್ರೆ ಆಯ್ತು, ನೀರ್ ಕೊಡುತ್ತದೆ, ಬೇಕಾದಷ್ಟು ನೀರು ಕುಡಿಯಬಹುದು, ಅದು ನೀರಿನ ಮರ. ಅಜ್ಜಿ ಏನ್ ಹೇಳ್ತಿದ್ದಾಳೆ ನೋಡಿ, ನೀನು ಸೀಮೆಯನ್ನ ದಾಟಿ ಹೋಗ್ಬಾರ್ದು. ಸೀಮೆ ದಾಟಿ ಹೋದ್ರೆ ನಿನ್ಗೂ ಒಳ್ಳೇದಲ್ಲ, ನನ್ಗೂ ಒಳ್ಳೇದಲ್ಲ. ಅಷ್ಟೇ ಅಲ್ಲ ನೋಡು, ಅಲ್ಲಿ ಇದೆಯಲ್ವಾ ಅದು ನೀರ್ ಕೊಡೋ ಮರ, ನೀನ್ ಒಂದೇಟ್ ಹಾಕಿದ್ರೆ ಸಾಕು, ಅದು ನಿನಗೆ ತೃಪ್ತಿ ಆಗುವಷ್ಟು ನೀರನ್ನ ಕೊಡುತ್ತೆ, ಅದು ನೀರಿನ ಮರ ಅಂತ ಅಜ್ಜಿ ಹೇಳ್ತಾಳೆ. ನಂತರ ಏನ್ ಹೇಳ್ತಾಳೆ, ಅದರ ಆಚೆ ನಾತಿ ದೂರ, ಅದರ ಆಚೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಂದು ಹಣ್ಣಿನ ಮರ ಇದೆ. ಆ ನೀರಿನ ಮರ ಏನಿದೆಯಲ್ವಾ ಅದರಿಂದ ಸ್ವಲ್ಪ ದೂರದಲ್ಲೇ ಒಂದು ಹಣ್ಣಿನ ಮರ ಇದೆ. ಆ ಹಣ್ಣಿನ ಮರ ನಿನಗೆ ತೃಪ್ತಿ ಆಗುವಷ್ಟು ಹಣ್ಣನ್ನ ಕೊಡುತ್ತದೆ. ಇನ್ನ ಹಣ್ಣಿನ ಮರದ ಆಚೆ ನಾತಿ ದೂರದಲ್ಲಿ, ಅಂದ್ರೆ ಒಂದ್ ಸ್ವಲ್ಪ ದೂರದಲ್ಲಿ ಇನ್ನೊಂದು ಮರ ಇದೆಯಲ್ವಾ, ಆ ಮರಕ್ಕೆ ನೀನು ಒಂದೇಟು ಹಾಕಿದರೆ ನಿನ್ನ ಕುಟುಂಬಕ್ಕೆ ಸಾಕಾಗುವಷ್ಟು ಹಾಲು ಕೊಡುತ್ತದೆ, ಅದು ಹಾಲಿನ ಮರ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ದೂರದಲ್ಲಿ ಹಣ್ಣಿನ ಮರ, ಬೇಕಾದಷ್ಟು ಹಣ್ಣು ಕೊಡುತ್ತೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿರೋದು ನೀರಿನ ಮರ, ಕೊಡ್ಲಿಯಿಂದ ಒಂದೇಟ್ ಹಾಕಿದ್ರೆ ನೀರ್ ಕೊಡುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಂದ್ ಮರ ಇದೆ, ಅದು ಹಾಲಿನ ಮರ. ಒಂದು ಏಟ್ ಹಾಕಿದ್ರೆ ಸಾಕು, ಅದೇನ್ ಮಾಡುತ್ತೆ, ಕುಟುಂಬಕ್ಕೆ ಬೇಕಾದಷ್ಟು ಹಾಲನ್ನ ಕೊಡುತ್ತೆ, ಅದು ಹಾಲಿನ ಮರ. ಇಲ್ಲಿಗೆ ನಿನ್ನ ಸೀಮೆ ಮುಗಿಯುತ್ತಪ್ಪ. ಇದಿಷ್ಟೇ ನಿನ್ನ ಗಡಿ, ಇದಿಷ್ಟೇ ನಿನ್ನ ಸೀಮಿತ ಪ್ರದೇಶ. ನೆನಪಿನಲ್ಲಿಟ್ಕೋ, ಮರಿಬೇಡ. ಹಣ್ಣಿನ ಮರ ಕಡಿಯಲೇಬೇಡ. ನಾನು ಹೇಳ್ತಕ್ಕಂಥ ವಿಷಯವನ್ನ ಜಾಗ್ರತೆಯಿಂದ ಕೇಳಿಸ್ಕೊ. ಯಾವತ್ತೂ ಕೂಡ ನೀನು ಹಣ್ಣಿನ ಮರವನ್ನ ಕಡಿಲೇಬೇಡ. ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟನ್ನ ಹಾಕಲೇಬೇಡ. ಒಂದಕ್ಕಿಂತ ಹೆಚ್ಚಿಗೆ ಸಾರಿ ಆ ನೀರಿನ ಮರಕ್ಕೆ ಒಡಿಲೇಬೇಡ. ಆದರೆ ನೆನಪಿರಲಣ್ಣ, ಮೂರನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಿದರೆ ನನ್ನ ನಾಯಿ ಬೊಗಳುತ್ತದೆ. ಇನ್ನ ಮೂರನೇ ಮರ ಯಾವುದು? ಹಾಲಿನ ಮರ. ಆ ಹಾಲಿನ ಮರಕ್ಕೆ ಏನಾದ್ರೂ ನೀನು ಒಂದಕ್ಕಿಂತ ಜಾಸ್ತಿ ಏಟ್ ಹಾಕದೆ ಅಂದ್ರೆ ಏನಾಗುತ್ತೆ, ನಾನ್ ಸಾಕಿದೀನಲ್ವಾ ನಾಯಿ, ಆ ನಾಯಿ ಬೊಗಳುತ್ತೆ. ಆ ನಾಯಿ ಬೊಗಳದಾಗ ಗೊತ್ತಾಗುತ್ತೆ
ನನಗೆ ನೀನು ಆ ಮರಕ್ಕೆ ಒಂದಕ್ಕಿಂತ ಏಟ್ ಜಾಸ್ತಿ ಹಾಕಿದ್ಯಾ ಅಂತ ಗೊತ್ತಾಗುತ್ತೆ, ಆಗ ನನ್ಗೆ ಕೋಪ ಬರುತ್ತೆ. ನೋಡು, ಇದಿಷ್ಟು ನಿನ್ನ ಸೀಮೆ, ತಿಳಿತೇನಪ್ಪ? ಇದನ್ನ ದಾಟಿ ನೀನು ಹೋಗ್ಕೂಡ್ದು. ನಾನು ಹೇಳಿದ ಕೆಲಸಗಳನ್ನ ಬಿಟ್ಟು ಬೇರೆ ಯಾವ ಕೆಲಸ ಕೂಡ ನೀನ್ ಮಾಡಬಾರ್ದು ಅಂತ ಅಜ್ಜಿ ಹೇಳ್ತಾಳೆ. ಆಗ ತಿಮ್ಮರಾಯ ಹೇಳ್ತಾನೆ, ನೆನಪಿನಲ್ಲಿದೆ ತಾಯಿ, ತಪ್ಪಿ ಕೂಡ ನೀನು ತೋರಿಸಿದ ಗೆರೆಗಳನ್ನ ದಾಟಲಾರೆ ಎಂದು ಮಾತು ಕೊಟ್ಟು ಮರದಡಿ ಸಂಸಾರ ಮಾಡಿಕೊಂಡಿದ್ದ. ಅಜ್ಜಿಗೆ ಹೇಳ್ದ, ಇಲ್ಲ ಅಜ್ಜಿ, ನಿನ್ ಮಾತನ್ ಕೇಳ್ತೀನಿ, ನಿನ್ ಮಾತನ್ ಮೀರಲ್ಲ, ನೀನ್ ಹೇಗ್ ಹೇಳ್ತೀಯೋ ಹಾಗೆ ಕೇಳ್ತೀನಿ ಅಂತ ಹೇಳಿ ಸಂಸಾರದ ಸಮೇತ ಮರದ ಕೆಳಗಡೆ ಇರೋದಕ್ಕೆ ಶುರು ಮಾಡ್ದ. ಇಂತಿ ರೀತಿಯಲ್ಲಿ ತಿಮ್ಮರಾಯ ಅನೇಕ ದಿವಸ ಮುದುಕಿ ಹೇಳಿದಂತೆ ಸುಖವಾಗಿದ್ದ. ಮುದುಕಿ ಮಾತ್ ಕೇಳ್ಕೊಂಡು, ಮುದುಕಿ ಏನ್ ಹೇಳಿದ್ದಲ್ವಾ ಆ ಒಂದು ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ತುಂಬಾ ವರ್ಷ ಆತ ಸುಖವಾಗಿದ್ದ. ಆದರೆ ಆಮೇಲೆ ಮಕ್ಕಳು ಹೆಚ್ಚಾಗಿ ಆಸೆ ಮಿತಿ ಮೀರಿ ನಾಯಿ ಬೊಗಳಿದರೂ ಕ್ಯಾರೆ ಮಾಡದ ಸ್ಥಿತಿಗೆ ಬಂದ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಮಕ್ಕಳು ಹೆಚ್ಚಾಯ್ತು, ಅವನಿಗೆ ಆಸೆ ಜಾಸ್ತಿ ಆಗ್ಬಿಡ್ತು. ಆಸೆ ಜಾಸ್ತಿ ಆಗ್ಬಿಟ್ಟು ಏನ್ ಮಾಡ್ದ, ನಾಯಿ ಬೊಗಳಿದ್ರು ಕೂಡ ಆತ ಕ್ಯಾರೆ ಅಂತ ಅನ್ಲಿಲ್ಲ. ಅಂದ್ರೆ ಬೊಗಳಿದ್ರೆ ಬೊಗಳಿ ಬಿಡು ಅಂತ ಹೇಳಿ ಅದನ್ನ ಕೇರ್ ಮಾಡದೆ ಇದ್ದಂತಹ ಸ್ಥಿತಿಗೆ ಬಂದ. ಹಾಲಿನ ಮರಕ್ಕೆ ಮತ್ತೆ ಎರಡನೇ ಹಲವೇಟು ಹಾಕಿ ಪಟ್ಟಣ ಕೊಯ್ದು ಹಾಲು ಹಣ್ಣು ಮಾರತೊಡಗಿದ. ಅಜ್ಜಿ ಹೇಳಿದ್ದು ಒಂದ್ ಏಟ್ ಮೇಲೆ ಹಾಕೂಡ್ದು ಅಂತ, ಆದ್ರೂ ಆ ಹಾಲಿನ ಮರಕ್ಕೆ ಹಲವಾರು ಏಟುಗಳನ್ನ ಹಾಕಿ ಆ ಮರದಿಂದ ಬಂದಂತ ಹಾಲನ್ನ ತೆಗೆದುಕೊಂಡು ಪಟ್ಟಣಕ್ಕೆ ಹೋಗಿ ಮಾರೋದಕ್ಕೆ ಶುರು ಮಾಡ್ದ. ಹಾಗೆ ಆ ಮರದಲ್ಲಿರ್ತಕ್ಕಂಥ ಹಣ್ಣುಗಳನ್ನ ತಗೊಂಡು ಹೋಗಿ ಮಾರೋದಕ್ಕೆ ಶುರು ಮಾಡ್ದ. ಮುದುಕಿ ಕೋಪ ಮಾಡಿಕೊಂಡರೆ ಮತ್ತೆ ಏಟು ಹಾಕುತ್ತಿದ್ದ. ಮುದುಕಿಗೆ ಏನಾದ್ರು ಸಿಟ್ಟು ಬಂದ್ರೆ ಆತ ಕೇರೆ ಮಾಡ್ತಿರ್ಲಿಲ್ಲ, ಮತ್ತೆ ಆ ಮರಕ್ಕೆ ಇನ್ನೊಂದು ಏಟನ್ನ ಹಾಕ್ತಿದ್ದ. ಒಂದು ದಿನ ಹಾಲು ಸಾಲದೆ ಮುದುಕಿಯ ಎದುರಿನಲ್ಲೇ ಹಾಲಿನ ಮರಕ್ಕೆ 100 ಏಟು ಹಾಕಿದ. ಪಟ್ಟಣಕ್ಕೆ ಹಾಲು ತಗೊಂಡು ಹೋಗಿ ಮಾರ್ತಾ ಇದ್ನಲ್ವಾ, ಒಂದಿನ ಏನಾಯ್ತು ಅಂದ್ರೆ ಹಾಲು ಸಾಲಿಲ್ಲ ಮಾರೋದಕ್ಕೆ ತಗೊಂಡು ಹೋಗೋದಕ್ಕೆ. ಅವಾಗ ಏನ್ ಮಾಡ್ದ, ಆ ಮುದುಕಿ ಎದುರಿಗೆ ಚೆನ್ನಾಗಿ ಆ ಹಾಲಿನ ಮರಕ್ಕೆ 100 ಏಟನ್ನ ಹಾಕ್ತಾನೆ. ಆಗ ಏನಾಯ್ತು, ಮರ ಕೆಳಗುರುಳಿ ಬಿದ್ದು ಅದರೊಳಗಿಂದ ಹಾಲಿನ ಬದಲು ರಕ್ತ ಚಿಮ್ಮತೊಡಗಿತು. ಪಾಪ 100 ಏಟುಗಳನ್ನ ತಿಂದಂತಹ ಮರ ಪಾಪ ಕೆಳಗ್ ಬಿದ್ಬಿಡ್ತು, ಧರೆಗೆ ಬಿದ್ಬಿಡ್ತು. ಆ ಹಾಲಿನ ಮರದಿಂದ ಹಾಲು ಚಿಮ್ಮೋ ಬದಲು ಏನಾಯ್ತು, ರಕ್ತ ಚಿಮ್ಮತೊಡಗಿತು. ರಕ್ತ ಮಡುಗಟ್ಟಿ ಕೆರೆಯಾಗಿ, ಹಳ್ಳ ಕೊಳ್ಳ ತೊರೆ ನದಿಯಾಗಿ, ಕೊನೆಗೆ ಸಮುದ್ರವೂ ಆಗಿ ಭೂಮಿಯೆಲ್ಲ ರಕ್ತದ ಕಡಲಿನಲ್ಲಿ ಮುಳುಗಿ ಹೋಯಿತು. ನೋಡಿ ಏನಾಯ್ತು, ಆ ಮರದಿಂದ ರಕ್ತ ಚಿಮ್ಮೋಕ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲಾ ಕಡೆಗೂ ರಕ್ತ ಹರಿಯೋಕ್ ಶುರು ಆಯ್ತು. ಹಳ್ಳ ಕೊಳ್ಳ ತೊರೆ ನದಿ, ಕೊನೆಗೆ ಸಮುದ್ರ, ಭೂಮಿ ಮೇಲೆಲ್ಲ ಏನಾಯ್ತು, ರಕ್ತವೇ ತುಂಬಿ ಹೋಯ್ತು. ಅದರಲ್ಲಿ ತಿಮ್ಮನು ಕೂಡ ಮುಳುಗಿ ಸತ್ತು ಹೋದನೆಂದು ಹೇಳಲೇಬೇಕಿಲ್ಲವಲ್ಲ. ಇಲ್ಲಿ ಮುದುಕ ಕತೆ ಹೇಳ್ತಿರ್ತಾನಲ್ವಾ, ಕತೆ ಮುಗಿದ ಮೇಲೆ ಮುದುಕ ಏನಂತ ಹೇಳ್ತಿದ್ದಾನೆ ನೋಡ್ರಪ್ಪ, ಕತೆಯಲ್ಲಿಯ ರಕ್ತದ ಮಡುವಿನಲ್ಲಿ ಭೂಮಿ ಮತ್ತು ತಿಮ್ಮನ ಸಂಸಾರ ಮುಳುಗಿ ಹೋದರು. ನಾನು ಹೇಳಿದ್ನಲ್ವಾ ಕತೆ, ಈ ಕತೆನಲ್ಲಿ ಏನಾಯ್ತು, ಆ ತಿಮ್ಮನ ಸಂಸಾರ ಮತ್ತೆ ಭೂಮಿ ಎಲ್ಲ ಮುಳುಗೋಯ್ತು ಅಂತ ನಾನ್ ನಿಮ್ಗೆ ಕತೆ ಹೇಳ್ದೆ ಅಲ್ವಾ. ಕತೆಯ ಕೊನೆಯಲ್ಲಿ ನಾನು ಈ ರೀತಿ ಹೇಳ್ದೆ. ಏನಕ್ಕೆ ಈ ತರ ಹೇಳ್ದೆ ಅಂದ್ರೆ, ಕತೆಗೊಂದು ಕೊನೆ ಕೊಡಬೇಕೆಂದು ಹಾಗೆ ಹೇಳದ್ದು. ಹೇಗಾದ್ರೂ ಮಾಡಿ ಕತೆನ ಎಂಡ್ ಮಾಡ್ಬೇಕು ಅಂತ ನಿಮ್ಗೆ ಆ ತರ ಹೇಳ್ದೆ. ಆದ್ರೆ ನಿಜ ಸಂಗತಿ ಏನು ಅಂತ ಹೇಳಿದ್ರೆ, ಆ ತಿಮ್ಮ ಇನ್ನ ಜೀವಂತವಾಗಿದ್ದಾನೆ ನಿಮ್ಮ ಮಧ್ಯದಲ್ಲಿ. ನೀವೀಗಲೂ ದೊಡ್ಡ ಮನಸ್ಸು ಮಾಡಿ ಭೂಮಿಯನ್ನು ಮತ್ತು ನಿಮ್ಮನ್ನ ಉಳಿಸಿಕೊಳ್ಳಬಹುದು. ಆ ತಿಮ್ಮ ಸತ್ತಿಲ್ಲ ಅಂದ್ರೆ ಇಲ್ಲಿ ಏನ್ ಅರ್ಥ ಈ ಕಥೆದು ಅಂತ ಹೇಳಿದ್ರೆ, ಆ ರೀತಿ ಅತಿ ಆಸೆಗೆ ಮರವನ್ನ ಕಡಿಯೋರು ಮನುಷ್ಯರ ಮಧ್ಯ ಇದಾರೆ ಇನ್ನ ಅಂತ ಹೇಳಿ. ತಿಮ್ಮನಂತವ್ರು ಸಾವಿರಾರು ಜನನ ಮನುಷ್ಯರ ಮಧ್ಯದಲ್ಲಿ ಇದಾರೆ. ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು, ದೊಡ್ಡ ಮನಸ್ಸನ್ನ ಮಾಡಿ ನಮ್ಮ ಭೂಮಿಯನ್ನ ಉಳಿಸ್ಕೋಬೇಕು. ಹಾಲಿನ ಮರಕ್ಕೆ ಏಟು ಹಾಕುವುದನ್ನ ನಿಲ್ಲಿಸಬೇಕು. ಅಂದ್ರೆ ನಮ್ಗೆ ಆಹಾರ ಕೊಡ್ತಕ್ಕಂತಹ ಮರ, ನಮ್ಗೆ ಉಸಿರಾಡೋದಕ್ಕೆ ಗಾಳಿ ಕೊಡ್ತಕ್ಕಂತಹ ಮರ, ಮಳೆ ಬೆಳೆಯನ್ನ ತರಿಸ್ತಕ್ಕಂತಹ ಮರ, ಈ ಮರಗಳಿಗೆ ನಾವು ಏಟ್ ಹಾಕೋದನ್ನ ನಿಲ್ಲಿಸ್ಬೇಕು. ಏನ್ ಮಾಡ್ತೀರೋ ನೋಡ್ಕೊಳ್ರಿ. ನೀವಿನ್ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ಜೀವನ ತುಂಬಾನೇ ಕಷ್ಟಕರವಾಗಿರುತ್ತೆ. ನೋಡಿ ಏನ್ ಮಾಡ್ತೀರೋ ನಿಮಗ್ ಬಿಟ್ಟಿದ್ದು ಅಂತ ಹೇಳಿ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ, ಆ ಮುದುಕ ಇಲ್ಲಿ ಆ ಕಥೆಯಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಕಥೆಯ ಒಟ್ಟಾರೆ ನೀತಿ ಏನು ಅಂತ ಹೇಳಿದ್ರೆ, ಇವತ್ತಿನ ದಿನ ನಮ್ಮ ಸ್ವಾರ್ಥಕ್ಕೆ ನಾವು ಪ್ರಕೃತಿಯನ್ನ ನಾಶ ಮಾಡ್ತಿದೀವಿ. ಮುಂದೊಂದು ದಿನ ಇದರ ಪ್ರತಿಫಲವನ್ನ ನಾವೇ ಉಣ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ನಮ್ಗೇನೆ ವಾಸ ಮಾಡಕ್ಕೆ ಒಂದು ಸೂಕ್ತವಾದಂತಹ ಸ್ಥಳ ಇಲ್ದೇನೆ
ನಾವೇ ಅಲ್ದಾಡ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇದೇ ರೀತಿ ಪ್ರಕೃತಿ ನಾಶ ಆಗ್ತಾ ಹೋದ್ರೆ ಏನಾಗುತ್ತೆ, ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗುತ್ತೆ. ಹೇಗೆ ಕಥೆನಲ್ಲಿ ತಿಮ್ಮ ಮತ್ತೆ ಭೂಮಿ ಮರ ಎಲ್ಲ ಕೊಚ್ಕೊಂಡು ಹೋಯ್ತು, ಅದೇ ರೀತಿ ಮುಂದೊಂದು ದಿನ ನಮ್ಮ ಅಂತ್ಯ ಕೂಡ ಆಗುತ್ತೆ ಅನ್ನೋದನ್ನ ಈ ಒಂದು ಕಥೆನಲ್ಲಿ ಚಂದ್ರಶೇಖರ ಕಂಬಾರ್ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇನ್ನಾದ್ರೂ ಎಚ್ಚೆತ್ಕೊಳ್ಳೋಣ, ಮರವನ್ನ ಕಡಿತಕ್ಕಂಥದ್ದು ಬೇಡ. ಹಾಗೆ ಅತಿಮೀರಿ ಮರವನ್ನ ಕಡಿಯೋ ಪರಿಸ್ಥಿತಿ ಬಂತು, ಒಂದು ಮರವನ್ನ ಕಡಿದ ಸಂದರ್ಭದಲ್ಲಿ ಅಂತಹ ಪ್ರದೇಶದಲ್ಲಿ ಅಂದ್ರೆ ಬೇರೆ ಪ್ರದೇಶದಲ್ಲಿ ನಾವು ಒಂದು 5-6 ಮರಗಳನ್ನ ಬೆಳೆಸೋಣ, ಪ್ರಕೃತಿಯನ್ನ ಉಳಿಸೋಣ, ಬೆಳೆಸೋಣ. ಯಾಕಂದ್ರೆ ಹಸಿರೇ ನಮ್ಮೆಲ್ಲರ ಉಸಿರು ಅಂತೇಳಿ ಹೇಳ್ತಾ ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.